ನಮ್ ಜೊತೆಗೆ ಸಲೀಂ ಅಹಮದ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಇವತ್ತು ಸರ್ಕಾರದ ನಡೆ ಸರಿ ಇದೆ ಅಂತ ತಾವು ವಾದವನ್ನ ಮಾಡಬಹುದು, ಆದ್ರೆ ಪ್ರತಿಪಕ್ಷಗಳು ರಾಜ್ಯಪಾಲರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನುವಂತ ಟೀಕೆಯನ್ನ ಮಾಡ್ತಾ ಇದಾವೆ. ರಾಜ್ಯಪಾಲರು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಪ್ರತಿ ವರ್ಷ ಮೊದಲೇ ಸೆಷನ್ ಅಲ್ಲಿ ಜಂಟಿ ಅಧಿವೇಶನ ಮಾಡೋದು ಅದು ಸಂವಿಧಾನಿಕವಾಗಿ ಒಂದು ಕರ್ತವ್ಯ. ಇಲ್ಲಿ ಭಾವನೆಗಳ ಅವಕಾಶ ಇಲ್ಲ, ಅವರ ಕರ್ತವ್ಯ ಅವ್ರ ಮುಂದೆ ಇದೆ. ನಾವೇನ್ ವಿಷನ್ ಡಾಕ್ಯುಮೆಂಟ್ ಕ್ಯಾಬಿನೆಟ್ ತಯಾರು ಮಾಡಿದ ಸ್ಪೀಚ್ ಅನ್ನ ಓದಂತೂ ಅವ್ರ ಧರ್ಮ. ಆ ಕೆಲಸ ಮಾಡ್ಲಿಲ್ಲ ಅವ್ರು ಸ್ವಂತ ಭಾಷಣ ಮಾಡಕ್ ಹೋದ್ರು. ಅದನ್ನ ನಾವು ಪ್ರತಿಭಟನೆ ಕೂಡ ಮಾಡಿದೀವಿ, ಟೀಕೆ ಕೂಡ ಮುಂದಿನ ಮಾಡ್ತೀವಿ. ಮತ್ತೆ ಹೇಳ್ತೀನಿ, ಸಂವಿಧಾನದ ವಿರುದ್ಧವಾಗಿ ಇವತ್ತು ಗವರ್ನರ್ ನಡ್ಕೊಂಡಿದ್ದಾರೆ. ಇದಕ್ಕೆ ಅಲ್ಲ, ರಾಜ್ಯಪಾಲರು ಭಾಷಣ ಓದ್ಲಿಲ್ಲ, ಇದರಿಂದ ಸರ್ಕಾರಕ್ಕೆ ಮುಜುಗರ ಅಲ್ವಾ ಸರ್? ಓದ್ಲಿಲ್ಲ, ಅದು ಅವ್ರಿಗೆ ಮುಜುಗರ. ನಮ್ಮ ಡಾಕ್ಯುಮೆಂಟ್ ನಾವು ಮಾಡೇ ಮಾಡ್ತೀವಿ, ಎಲ್ಲ ದಾಖಲೆಗಳು ಹೋಗುತ್ತೆ. ಆದ್ರೆ ಗವರ್ನರ್ ಏನ್ ಮಾಡ್ಬೇಕು ಅದು ಮಾಡ್ಲಿಲ್ಲ. ಅದನ್ನ ಮುಜುಗರ ನಮ್ಗಲ್ಲ, ಮುಜುಗರ ಅವ್ರಿಗೆ ಆಗತ್ತೆ. ಅದರಿಂದ ಈ ವಿಚಾರವಾಗಿ ನಾವು ಈಗಾಗಲೇ ಲೀಗಲ್ ಆಗಿ ಮುಂದೆ ಡೆಲ್ಲಿ ಏನ್ ಮಾಡ್ಬೇಕು ನಮ್ಮಂತ ಕೆಲಸ ಮಾಡ್ತೀವಿ. ಈಗ ಟೇಬಲ್ ಆಗಿರುವಂತ ಕಾರಣಕ್ಕಾಗಿ ಅದು ಸದನಕ್ಕೆ ಈಗಾಗಲೇ ಈಗ ನಿರ್ಣಯವನ್ನ ಪಾಸ್ ಮಾಡುವಾಗ, ಅಂಗೀಕಾರವನ್ನ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನಿಲುವು ತೆಗೆದುಕೊಳ್ಳುತ್ತೆ? ಈಗ ರಾಜ್ಯಪಾಲರು ಬಂದು ಅದನ್ನ ಬುಕ್ ಎತ್ಕೊಂಡು ಓದಿದ್ದಾರೆ, ಅದು ಓದ್ದೇ ಇರ್ಬೋದು, ಆದ್ರೆ ಮಂಡನೆ ಆಗ್ಬಿಟ್ಟಿದೆ. ಅದ್ರ ಮೇಲೆ ನಮ್ಮ ಸರ್ಕಾರದ ಏನ್ ವಿಷನ್ ಡಾಕ್ಯುಮೆಂಟ್ ಇದೆ ಅದ್ರ ಮೇಲೆ ಚರ್ಚೆ ಮಾಡ್ತೀವಿ. ಅವ್ರು ಏನ್ ಮಾಡಿದ್ರ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಅವ್ರ ಸ್ಪೀಚ್ ನಾವು ಕನ್ಸಿಡರ್ ಮಾಡೋದೇ ಇಲ್ಲ. ನಾವೇನ್ ಡಾಕ್ಯುಮೆಂಟ್ ಇಡ್ತೀವಿ ಅದ್ರ ಮೇಲೆ ಚರ್ಚೆ ಮಾಡ್ತೀವಿ, ನಮ್ಮ ಸರ್ಕಾರದ ಸಾಧನೆಗಳು ಹೇಳ್ತೀವಿ. ಕಾನೂನಿನ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಕ್ಕೆ ಸರ್ಕಾರ ಮುಂದಾಗಿದೆ. ನಮ್ಮ ಸರ್ಕಾರ ಯಾವುದೇ ಅಂತ ಕೆಲಸ ಮಾಡಕ್ ಹೋಗಲ್ಲ. ಅಂತ ಕೆಲಸ ಕೇಂದ್ರ ಸರ್ಕಾರ ಬಿಜೆಪಿಯವರು, ಅಮಿತ್ ಶಾ, ನರೇಂದ್ರ ಮೋದಿ ಅವರು ಮಾಡ್ತಾರೆ. ಅದ್ರ ಬಗ್ಗೆ ನಾವು ಲೀಗಲ್ ಆಗಿ ಏನ್ ಮಾಡ್ಬೇಕಂತ ಮುಂದಿನ ದಿನಗಳನ್ನ ನೋಡ್ತೀವಿ. ಏನಿದೆ ಸರ್, ಏನ್ ಆಯ್ಕೆ ಇದೆ ಸರ್ ಸರ್ಕಾರದ ಮುಂದೆ? ಆಯ್ಕೆ ಇಲ್ಲ, ಸಂವಿಧಾನಕ್ಕೆ ಗವರ್ನರ್ಗಳು ಈಗ ರಾಜಕಾರಣ ಮಾಡಕ್ ಕೊಟ್ರೆ ಎಲ್ಲ ಒಂದ್ ಅಂಕುಶ ಆಗ್ಬೇಕಲ್ಲ, ಎಲ್ಲ ಒಂದ್ ನಿಲ್ಬೇಕಲ್ಲ. ತಮಿಳುನಾಡು ಏನಾಯ್ತು, ಕೇರಳ ಏನಾಯ್ತು, ಈ ಗವರ್ನರ್ ಆಫೀಸ್ ನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಡ್ತಾ ಇದಾರೆ. ಅದರಿಂದ ಆ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ. ಹೈಕಮಾಂಡ್ ನ ಖುಷಿ ಪಡಿಸಲಿಕ್ಕೆ ಇಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟನ್ನ ರಾಜ್ಯ ಸರ್ಕಾರ ಸೃಷ್ಟಿ ಮಾಡಿದೆ ಅನ್ನೋಂಥದ್ದು. ಇದು ನಾವು ಮಾಡ್ತಾ ಇಲ್ಲ, ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಇದೆ ಅಂತ ಹೇಳ್ಬಿಟ್ಟು ಬಿಜೆಪಿಯವರು ಅದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕ ಉತ್ತರ ನಾವು ಕೊಡ್ತೀವಿ. ಇದಿಷ್ಟು ಸಲೀಂ ಅಹಮದ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ ಜೊತೆಗೆ ಸಲೀಂ ಅಹಮದ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಇವತ್ತು ಸರ್ಕಾರದ ನಡೆ ಸರಿ ಇದೆ ಅಂತ ತಾವು ವಾದವನ್ನ ಮಾಡಬಹುದು, ಆದ್ರೆ ಪ್ರತಿಪಕ್ಷಗಳು ರಾಜ್ಯಪಾಲರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನುವಂತ ಟೀಕೆಯನ್ನ ಮಾಡ್ತಾ ಇದಾವೆ. ರಾಜ್ಯಪಾಲರು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಪ್ರತಿ ವರ್ಷ ಮೊದಲೇ ಸೆಷನ್ ಅಲ್ಲಿ ಜಂಟಿ ಅಧಿವೇಶನ ಮಾಡೋದು ಅದು ಸಂವಿಧಾನಿಕವಾಗಿ ಒಂದು ಕರ್ತವ್ಯ. ಇಲ್ಲಿ ಭಾವನೆಗಳ ಅವಕಾಶ ಇಲ್ಲ, ಅವರ ಕರ್ತವ್ಯ ಅವ್ರ ಮುಂದೆ ಇದೆ. ನಾವೇನ್ ವಿಷನ್ ಡಾಕ್ಯುಮೆಂಟ್ ಕ್ಯಾಬಿನೆಟ್ ತಯಾರು ಮಾಡಿದ ಸ್ಪೀಚ್ ಅನ್ನ ಓದಂತೂ ಅವ್ರ ಧರ್ಮ. ಆ ಕೆಲಸ ಮಾಡ್ಲಿಲ್ಲ ಅವ್ರು ಸ್ವಂತ ಭಾಷಣ ಮಾಡಕ್ ಹೋದ್ರು. ಅದನ್ನ ನಾವು ಪ್ರತಿಭಟನೆ ಕೂಡ ಮಾಡಿದೀವಿ, ಟೀಕೆ ಕೂಡ ಮುಂದಿನ ಮಾಡ್ತೀವಿ. ಮತ್ತೆ ಹೇಳ್ತೀನಿ, ಸಂವಿಧಾನದ ವಿರುದ್ಧವಾಗಿ ಇವತ್ತು ಗವರ್ನರ್ ನಡ್ಕೊಂಡಿದ್ದಾರೆ. ಇದಕ್ಕೆ ಅಲ್ಲ, ರಾಜ್ಯಪಾಲರು ಭಾಷಣ ಓದ್ಲಿಲ್ಲ, ಇದರಿಂದ ಸರ್ಕಾರಕ್ಕೆ ಮುಜುಗರ ಅಲ್ವಾ ಸರ್? ಓದ್ಲಿಲ್ಲ, ಅದು ಅವ್ರಿಗೆ ಮುಜುಗರ. ನಮ್ಮ ಡಾಕ್ಯುಮೆಂಟ್ ನಾವು ಮಾಡೇ ಮಾಡ್ತೀವಿ, ಎಲ್ಲ ದಾಖಲೆಗಳು ಹೋಗುತ್ತೆ. ಆದ್ರೆ ಗವರ್ನರ್ ಏನ್ ಮಾಡ್ಬೇಕು ಅದು ಮಾಡ್ಲಿಲ್ಲ. ಅದನ್ನ ಮುಜುಗರ ನಮ್ಗಲ್ಲ, ಮುಜುಗರ ಅವ್ರಿಗೆ ಆಗತ್ತೆ. ಅದರಿಂದ ಈ ವಿಚಾರವಾಗಿ ನಾವು ಈಗಾಗಲೇ ಲೀಗಲ್ ಆಗಿ ಮುಂದೆ ಡೆಲ್ಲಿ ಏನ್ ಮಾಡ್ಬೇಕು ನಮ್ಮಂತ ಕೆಲಸ ಮಾಡ್ತೀವಿ. ಈಗ ಟೇಬಲ್ ಆಗಿರುವಂತ ಕಾರಣಕ್ಕಾಗಿ ಅದು ಸದನಕ್ಕೆ ಈಗಾಗಲೇ ಈಗ ನಿರ್ಣಯವನ್ನ ಪಾಸ್ ಮಾಡುವಾಗ, ಅಂಗೀಕಾರವನ್ನ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನಿಲುವು ತೆಗೆದುಕೊಳ್ಳುತ್ತೆ? ಈಗ ರಾಜ್ಯಪಾಲರು ಬಂದು ಅದನ್ನ ಬುಕ್ ಎತ್ಕೊಂಡು ಓದಿದ್ದಾರೆ, ಅದು ಓದ್ದೇ ಇರ್ಬೋದು, ಆದ್ರೆ ಮಂಡನೆ ಆಗ್ಬಿಟ್ಟಿದೆ. ಅದ್ರ ಮೇಲೆ ನಮ್ಮ ಸರ್ಕಾರದ ಏನ್ ವಿಷನ್ ಡಾಕ್ಯುಮೆಂಟ್ ಇದೆ ಅದ್ರ ಮೇಲೆ ಚರ್ಚೆ ಮಾಡ್ತೀವಿ. ಅವ್ರು ಏನ್ ಮಾಡಿದ್ರ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಅವ್ರ ಸ್ಪೀಚ್ ನಾವು ಕನ್ಸಿಡರ್ ಮಾಡೋದೇ ಇಲ್ಲ. ನಾವೇನ್ ಡಾಕ್ಯುಮೆಂಟ್ ಇಡ್ತೀವಿ ಅದ್ರ ಮೇಲೆ ಚರ್ಚೆ ಮಾಡ್ತೀವಿ, ನಮ್ಮ ಸರ್ಕಾರದ ಸಾಧನೆಗಳು ಹೇಳ್ತೀವಿ. ಕಾನೂನಿನ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಕ್ಕೆ ಸರ್ಕಾರ ಮುಂದಾಗಿದೆ. ನಮ್ಮ ಸರ್ಕಾರ ಯಾವುದೇ ಅಂತ ಕೆಲಸ ಮಾಡಕ್ ಹೋಗಲ್ಲ. ಅಂತ ಕೆಲಸ ಕೇಂದ್ರ ಸರ್ಕಾರ ಬಿಜೆಪಿಯವರು, ಅಮಿತ್ ಶಾ, ನರೇಂದ್ರ ಮೋದಿ ಅವರು ಮಾಡ್ತಾರೆ. ಅದ್ರ ಬಗ್ಗೆ ನಾವು ಲೀಗಲ್ ಆಗಿ ಏನ್ ಮಾಡ್ಬೇಕಂತ ಮುಂದಿನ ದಿನಗಳನ್ನ ನೋಡ್ತೀವಿ. ಏನಿದೆ ಸರ್, ಏನ್ ಆಯ್ಕೆ ಇದೆ ಸರ್ ಸರ್ಕಾರದ ಮುಂದೆ? ಆಯ್ಕೆ ಇಲ್ಲ, ಸಂವಿಧಾನಕ್ಕೆ ಗವರ್ನರ್ಗಳು ಈಗ ರಾಜಕಾರಣ ಮಾಡಕ್ ಕೊಟ್ರೆ ಎಲ್ಲ ಒಂದ್ ಅಂಕುಶ ಆಗ್ಬೇಕಲ್ಲ, ಎಲ್ಲ ಒಂದ್ ನಿಲ್ಬೇಕಲ್ಲ. ತಮಿಳುನಾಡು ಏನಾಯ್ತು, ಕೇರಳ ಏನಾಯ್ತು, ಈ ಗವರ್ನರ್ ಆಫೀಸ್ ನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಡ್ತಾ ಇದಾರೆ. ಅದರಿಂದ ಆ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ. ಹೈಕಮಾಂಡ್ ನ ಖುಷಿ ಪಡಿಸಲಿಕ್ಕೆ ಇಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟನ್ನ ರಾಜ್ಯ ಸರ್ಕಾರ ಸೃಷ್ಟಿ ಮಾಡಿದೆ ಅನ್ನೋಂಥದ್ದು. ಇದು ನಾವು ಮಾಡ್ತಾ ಇಲ್ಲ, ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಇದೆ ಅಂತ ಹೇಳ್ಬಿಟ್ಟು ಬಿಜೆಪಿಯವರು ಅದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕ ಉತ್ತರ ನಾವು ಕೊಡ್ತೀವಿ. ಇದಿಷ್ಟು ಸಲೀಂ ಅಹಮದ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ ಜೊತೆಗೆ ಸಲೀಂ ಅಹಮದ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಇವತ್ತು ಸರ್ಕಾರದ ನಡೆ ಸರಿ ಇದೆ ಅಂತ ತಾವು ವಾದವನ್ನ ಮಾಡಬಹುದು, ಆದ್ರೆ ಪ್ರತಿಪಕ್ಷಗಳು ರಾಜ್ಯಪಾಲರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನುವಂತ ಟೀಕೆಯನ್ನ ಮಾಡ್ತಾ ಇದಾವೆ.
ರಾಜ್ಯಪಾಲ ಅವರು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಪ್ರತಿ ವರ್ಷ ಮೊದಲೇ ಸೆಷನ್ ಅಲ್ಲಿ ಜಂಟಿ ಅಧಿವೇಶನ ಮಾಡೋದು ಅದು ಸಂವಿಧಾನಿಕವಾಗಿ ಒಂದು ಕರ್ತವ್ಯ. ಇಲ್ಲಿ ಭಾವನೆಗಳ ಅವಕಾಶ ಇಲ್ಲ. ಅವರ ಕರ್ತವ್ಯ ಅವ್ರ ಮುಂದೆ ಇದೆ. ನಾವೇನ್ ವಿಷನ್ ಡಾಕ್ಯುಮೆಂಟ್ ಕ್ಯಾಬಿನೆಟ್ ತಯಾರು ಮಾಡಿದ ಸ್ಪೀಚ್ ಅನ್ನ ಓದಂತೂ ಅವ್ರ ಧರ್ಮ. ಆ ಕೆಲಸ ಮಾಡ್ಲಿಲ್ಲ ಅವರು. ಅವ್ರು ಸ್ವಂತ ಭಾಷಣ ಮಾಡಕ್ ಹೋದ್ರು ಅವರು. ಅದನ್ನ ನಾವು ಪ್ರತಿಭಟನೆ ಕೂಡ ಮಾಡಿದೀವಿ, ಟೀಕೆ ಕೂಡ ಮುಂದಿನ ಮಾಡ್ತೀವಿ. ಮತ್ತೆ ಹೇಳ್ತೀನಿ, ಸಂವಿಧಾನದ ವಿರುದ್ಧವಾಗಿ ಇವತ್ತು ಗವರ್ನರ್ ನಡ್ಕೊಂಡಿದ್ದಾರೆ. ಇದಕ್ಕೆ ಅಲ್ಲ, ರಾಜ್ಯಪಾಲರು ಭಾಷಣ ಓದ್ಲಿಲ್ಲ, ಇದರಿಂದ ಸರ್ಕಾರಕ್ಕೆ ಮುಜುಗರ ಅಲ್ವಾ ಸರ್? ಓದ್ಲಿಲ್ಲ, ಅದು ಅವ್ರಿಗೆ ಮುಜುಗರ. ನಮ್ಮ ಡಾಕ್ಯುಮೆಂಟ್ ನಾವು ಮಾಡೇ ಮಾಡ್ತೀವಿ, ಎಲ್ಲ ದಾಖಲೆಗಳು ಹೋಗುತ್ತೆ. ಆದ್ರೆ ಗವರ್ನರ್ ಏನ್ ಮಾಡ್ಬೇಕು ಅದು ಮಾಡ್ಲಿಲ್ಲ. ಅದನ್ನ ಮುಜುಗರ ನಮ್ಗಲ್ಲ, ಮುಜುಗರ ಅವ್ರಿಗೆ ಆಗತ್ತೆ. ಅದರಿಂದ ಈ ವಿಚಾರವಾಗಿ ನಾವು ಈಗಾಗಲೇ ಲೀಗಲ್ ಆಗಿ ಮುಂದೆ ಡೆಲ್ಲಿ ಏನ್ ಮಾಡ್ಬೇಕು ನಮ್ಮಂತ ಕೆಲಸ ಮಾಡ್ತೀವಿ. ಅಲ್ಲ, ಈಗ ಟೇಬಲ್ ಆಗಿರುವಂತ ಕಾರಣಕ್ಕಾಗಿ ಅದು ಸದನಕ್ಕೆ ಈಗಾಗಲೇ ಅದಕ್ಕಿತ್ತು. ಈಗ ನಿರ್ಣಯವನ್ನ ಪಾಸ್ ಮಾಡುವಾಗ, ಅಂಗೀಕಾರವನ್ನ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನಿಲುವು ತೆಗೆದುಕೊಳ್ಳುತ್ತೆ? ಈಗ ರಾಜ್ಯಪಾಲರು ಬಂದು ಅದನ್ನ ಬುಕ್ ಎತ್ಕೊಂಡು ಓದಿದ್ದಾರೆ. ಅದು ಓದ್ದೇ ಇರ್ಬೋದು, ಆದ್ರೆ ಮಂಡನೆ ಆಗ್ಬಿಟ್ಟಿದೆ. ಅದ್ರ ಮೇಲೆ ನಮ್ಮ ಸರ್ಕಾರದ ಏನ್ ವಿಷನ್ ಡಾಕ್ಯುಮೆಂಟ್ ಇದೆ ಅದ್ರ ಮೇಲೆ ಚರ್ಚೆ ಮಾಡ್ತೀವಿ. ಅವ್ರು ಏನ್ ಮಾಡಿದಾರೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಅವ್ರ ಸ್ಪೀಚ್ ನಾವು ಕನ್ಸಿಡರ್ ಮಾಡೋದೇ ಇಲ್ಲ. ನಾವೇನ್ ಡಾಕ್ಯುಮೆಂಟ್ ಇಡ್ತೀವಿ ಅದ್ರ ಮೇಲೆ ಚರ್ಚೆ ಮಾಡ್ತೀವಿ, ನಮ್ಮ ಸರ್ಕಾರದ ಸಾಧನೆಗಳು ಹೇಳ್ತೀವಿ. ಕಾನೂನಿನ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಕ್ಕೆ ಸರ್ಕಾರ ಮುಂದಾಗಿದೆ. ನಮ್ಮ ಸರ್ಕಾರ ಯಾವುದೇ ಅಂತ ಕೆಲಸ ಮಾಡಕ್ ಹೋಗಲ್ಲ. ಅಂತ ಕೆಲಸ ಕೇಂದ್ರ ಸರ್ಕಾರ ಬಿಜೆಪಿಯವರು, ಅಮಿತ್ ಶಾ, ನರೇಂದ್ರ ಮೋದಿ ಅವರು ಮಾಡ್ತಾರೆ. ಅದ್ರ ಬಗ್ಗೆ ನಾವು ಲೀಗಲ್ ಆಗಿ ಏನ್ ಮಾಡ್ಬೇಕಂತ ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಏನಿದೆ ಸರ್, ಏನ್ ಆಯ್ಕೆ ಇದೆ ಸರ್ ಸರ್ಕಾರದ ಮುಂದೆ? ಆಯ್ಕೆ ಇಲ್ಲ. ಸಂವಿಧಾನಕ್ಕೆ ಗವರ್ನರ್ಗಳು ಈಗ ರಾಜಕಾರಣ ಮಾಡಕ್ ಕೊಟ್ರೆ ಎಲ್ಲ ಒಂದ್ ಅಂಕುಶ ಆಗ್ಬೇಕಲ್ಲ, ಎಲ್ಲ ಒಂದ್ ನಿಲ್ಬೇಕಲ್ಲ. ತಮಿಳುನಾಡು ಏನಾಯ್ತು, ಕೇರಳ ಏನಾಯ್ತು, ಈ ಗವರ್ನರ್ ಆಫೀಸ್ ನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಡ್ತಾ ಇದಾರೆ. ಅದರಿಂದ ಆ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ. ಹೈಕಮಾಂಡ್ ನ ಖುಷಿ ಪಡಿಸಲಿಕ್ಕೆ ಇಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟನ್ನ ರಾಜ್ಯ ಸರ್ಕಾರ ಸೃಷ್ಟಿ ಮಾಡಿದೆ ಅನ್ನೋಂಥದ್ದು. ಇದು ನಾವು ಮಾಡ್ತಾ ಇಲ್ಲ, ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಇದೆ ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ಅದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕ ಉತ್ತರ ನಾವು ಕೊಡ್ತೀವಿ. ಇದಿಷ್ಟು ಸಲೀಂ ಅಹಮದ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ ಜೊತೆಗೆ ಸಲೀಂ ಅಹಮದ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಇವತ್ತು ಸರ್ಕಾರದ ನಡೆ ಸರಿ ಇದೆ ಅಂತ ತಾವು ವಾದವನ್ನ ಮಾಡಬಹುದು, ಆದ್ರೆ ಪ್ರತಿಪಕ್ಷಗಳು ರಾಜ್ಯಪಾಲರನ್ನ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನುವಂತ ಟೀಕೆಯನ್ನ ಮಾಡ್ತಾ ಇದಾವೆ. ರಾಜ್ಯಪಾಲ ಅವರು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಪ್ರತಿ ವರ್ಷ ಮೊದಲೇ ಸೆಷನ್ ಅಲ್ಲಿ ಜಂಟಿ ಅಧಿವೇಶನ ಮಾಡೋದು ಅದು ಸಂವಿಧಾನಿಕವಾಗಿ ಒಂದು ಕರ್ತವ್ಯ. ಇಲ್ಲಿ ಭಾವನೆಗಳ ಅವಕಾಶ ಇಲ್ಲ. ಅವರ ಕರ್ತವ್ಯ ಅವ್ರ ಮುಂದೆ ಇದೆ. ನಾವೇನ್ ವಿಷನ್ ಡಾಕ್ಯುಮೆಂಟ್ ಕ್ಯಾಬಿನೆಟ್ ತಯಾರು ಮಾಡಿದ ಸ್ಪೀಚ್ ಅನ್ನ ಓದಂತೂ ಅವ್ರ ಧರ್ಮ. ಆ ಕೆಲಸ ಮಾಡ್ಲಿಲ್ಲ ಅವರು. ಅವ್ರು ಸ್ವಂತ ಭಾಷಣ ಮಾಡಕ್ ಹೋದ್ರು ಅವರು. ಅದನ್ನ ನಾವು ಪ್ರತಿಭಟನೆ ಕೂಡ ಮಾಡಿದೀವಿ, ಟೀಕೆ ಕೂಡ ಮುಂದಿನ ಮಾಡ್ತೀವಿ. ಮತ್ತೆ ಹೇಳ್ತೀನಿ, ಸಂವಿಧಾನದ ವಿರುದ್ಧವಾಗಿ ಇವತ್ತು ಗವರ್ನರ್ ನಡ್ಕೊಂಡಿದ್ದಾರೆ. ಇದಕ್ಕೆ ಅಲ್ಲ, ರಾಜ್ಯಪಾಲರು ಭಾಷಣ ಓದ್ಲಿಲ್ಲ, ಇದರಿಂದ ಸರ್ಕಾರಕ್ಕೆ ಮುಜುಗರ ಅಲ್ವಾ ಸರ್? ಓದ್ಲಿಲ್ಲ, ಅದು ಅವ್ರಿಗೆ ಮುಜುಗರ. ನಮ್ಮ ಡಾಕ್ಯುಮೆಂಟ್ ನಾವು ಮಾಡೇ ಮಾಡ್ತೀವಿ, ಎಲ್ಲ ದಾಖಲೆಗಳು ಹೋಗುತ್ತೆ. ಆದ್ರೆ ಗವರ್ನರ್ ಏನ್ ಮಾಡ್ಬೇಕು ಅದು ಮಾಡ್ಲಿಲ್ಲ. ಅದನ್ನ ಮುಜುಗರ ನಮ್ಗಲ್ಲ, ಮುಜುಗರ ಅವ್ರಿಗೆ ಆಗತ್ತೆ. ಅದರಿಂದ ಈ ವಿಚಾರವಾಗಿ ನಾವು ಈಗಾಗಲೇ ಲೀಗಲ್ ಆಗಿ ಮುಂದೆ ಡೆಲ್ಲಿ ಏನ್ ಮಾಡ್ಬೇಕು ನಮ್ಮಂತ ಕೆಲಸ ಮಾಡ್ತೀವಿ. ಅಲ್ಲ, ಈಗ ಟೇಬಲ್ ಆಗಿರುವಂತ ಕಾರಣಕ್ಕಾಗಿ ಅದು ಸದನಕ್ಕೆ ಈಗಾಗಲೇ ಅದಕ್ಕಿತ್ತು. ಈಗ ನಿರ್ಣಯವನ್ನ ಪಾಸ್ ಮಾಡುವಾಗ, ಅಂಗೀಕಾರವನ್ನ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನಿಲುವು ತೆಗೆದುಕೊಳ್ಳುತ್ತೆ? ಈಗ ರಾಜ್ಯಪಾಲರು ಬಂದು ಅದನ್ನ ಬುಕ್ ಎತ್ಕೊಂಡು ಓದಿದ್ದಾರೆ. ಅದು ಓದ್ದೇ ಇರ್ಬೋದು, ಆದ್ರೆ ಮಂಡನೆ ಆಗ್ಬಿಟ್ಟಿದೆ. ಅದ್ರ ಮೇಲೆ ನಮ್ಮ ಸರ್ಕಾರದ ಏನ್ ವಿಷನ್ ಡಾಕ್ಯುಮೆಂಟ್ ಇದೆ ಅದ್ರ ಮೇಲೆ ಚರ್ಚೆ ಮಾಡ್ತೀವಿ. ಅವ್ರು ಏನ್ ಮಾಡಿದಾರೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಅವ್ರ ಸ್ಪೀಚ್ ನಾವು ಕನ್ಸಿಡರ್ ಮಾಡೋದೇ ಇಲ್ಲ. ನಾವೇನ್ ಡಾಕ್ಯುಮೆಂಟ್ ಇಡ್ತೀವಿ ಅದ್ರ ಮೇಲೆ ಚರ್ಚೆ ಮಾಡ್ತೀವಿ, ನಮ್ಮ ಸರ್ಕಾರದ ಸಾಧನೆಗಳು ಹೇಳ್ತೀವಿ. ಕಾನೂನಿನ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಕ್ಕೆ ಸರ್ಕಾರ ಮುಂದಾಗಿದೆ. ನಮ್ಮ ಸರ್ಕಾರ ಯಾವುದೇ ಅಂತ ಕೆಲಸ ಮಾಡಕ್ ಹೋಗಲ್ಲ. ಅಂತ ಕೆಲಸ ಕೇಂದ್ರ ಸರ್ಕಾರ ಬಿಜೆಪಿಯವರು, ಅಮಿತ್ ಶಾ, ನರೇಂದ್ರ ಮೋದಿ ಅವರು ಮಾಡ್ತಾರೆ. ಅದ್ರ ಬಗ್ಗೆ ನಾವು ಲೀಗಲ್ ಆಗಿ ಏನ್ ಮಾಡ್ಬೇಕಂತ ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಏನಿದೆ ಸರ್, ಏನ್ ಆಯ್ಕೆ ಇದೆ ಸರ್ ಸರ್ಕಾರದ ಮುಂದೆ? ಆಯ್ಕೆ ಇಲ್ಲ. ಸಂವಿಧಾನಕ್ಕೆ ಗವರ್ನರ್ಗಳು ಈಗ ರಾಜಕಾರಣ ಮಾಡಕ್ ಕೊಟ್ರೆ ಎಲ್ಲ ಒಂದ್ ಅಂಕುಶ ಆಗ್ಬೇಕಲ್ಲ, ಎಲ್ಲ ಒಂದ್ ನಿಲ್ಬೇಕಲ್ಲ. ತಮಿಳುನಾಡು ಏನಾಯ್ತು, ಕೇರಳ ಏನಾಯ್ತು, ಈ ಗವರ್ನರ್ ಆಫೀಸ್ ನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಡ್ತಾ ಇದಾರೆ. ಅದರಿಂದ ಆ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ. ಹೈಕಮಾಂಡ್ ನ ಖುಷಿ ಪಡಿಸಲಿಕ್ಕೆ ಇಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟನ್ನ ರಾಜ್ಯ ಸರ್ಕಾರ ಸೃಷ್ಟಿ ಮಾಡಿದೆ ಅನ್ನೋಂಥದ್ದು. ಇದು ನಾವು ಮಾಡ್ತಾ ಇಲ್ಲ, ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಇದೆ ಅಂತ ಹೇಳ್ಬಿಟ್ಟು ಬಿಜೆಪಿಯವರು ಅದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕ ಉತ್ತರ ನಾವು ಕೊಡ್ತೀವಿ. ಇದಿಷ್ಟು ಸಲೀಂ ಅಹಮದ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು.